Hello everyone, thank you so much for coming back to my channel and watching my video. So this is part 2 of Goa vlog. ನೀವೇನಾದರೂ part 1 ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. So now let me take you all to my phone gallery. 2 hours ಅಷ್ಟೇ ನಿದ್ದೆ ಮಾಡಿ ಎದ್ದು ನೆಕ್ಸ್ಟ್ ಡೇ ನಾವು ಪ್ಲ್ಯಾನ್ ಮಾಡಿದ್ದು ಸನ್ರೈಸ್ ನೋಡೋಕ್ಕೆ ಅಂತ ಪ್ಯಾರಾ ರೋಡ್ಗೆ. ನನ್ನ ಸಜೆಷನ್ ಏನಂದರೆ 7 AM ಬಿಫೋರೇ ಹೋಗಿ, ಸೊ ರೋಡ್ ವಿಲ್ ಬಿ ಎಂಟಿ, ಸೊ ಯು ಕ್ಯಾನ್ ಗೆಟ್ ಗುಡ್ ಪಿಕ್ಚರ್ಸ್ ಆ್ಯಂಡ್ ವೀಡಿಯೋಸ್. ಸೊ ಆಬ್ವಿಯಸ್ಲಿ ನಾವು ಕೂಡ ಒಳ್ಳೊಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಅಲ್ಲಿಂದ ನಮ್ಮ ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೋಗಿದ್ದು ಅಗುಡಾ ಫೋರ್ಟ್ ನೋಡೋಕ್ಕೆ ಅಂತ. ಬಟ್ ಅದಿನ್ನೂ ಓಪನ್ ಆಗಿರಲಿಲ್ಲ. ಸೊ ಅದರ ಪಕ್ಕದಲ್ಲಿ ಒಂದು ಲೈಟ್ ಹೌಸ್ ಅಂತ ಇತ್ತು. ಇಟ್ ವಾಸ್ ಅನ್ಪ್ಲ್ಯಾನ್ಡ್. ಅಲ್ಲಿಗೆ ಹೋದ್ವಿ. ಮೇಲಿಂದ ವ್ಯೂ ಅಂತೂ ಸಖತ್ತಾಗಿತ್ತು. ಸೊ ನೀವು ಹೋದರೆ ಅಲ್ಲಿ ಪಕ್ಕದಲ್ಲಿ ಇದನ್ನು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ನಾವು ಹೋಗಿದ್ದು ಅಗುಡಾ ಫೋರ್ಟ್ಗೆ. 9:30ಗೆ ಓಪನ್ ಆಗುತ್ತೆ ಅದು. ಸೊ ಇಟ್ ವಾಸ್ ಸೋ ಹ್ಯೂಜ್ ಆ್ಯಂಡ್ ಸೋ ಗುಡ್. ಹಂಗೆ ಅಲ್ಲಿ ಸಿಕ್ಕಾಪಟ್ಟೆ ತಿಂದ್ವಿ ಕೂಡ, ಬಟ್ ಅದರದ್ದೆಲ್ಲ ವೀಡಿಯೋಸ್ ಫೋಟೋಸ್ ತಗೊಂಡಿಲ್ಲ. ನೆಕ್ಸ್ಟ್ ಹೋಗಿದ್ದು ಫಾಂಟೇನಾಸ್ಗೆ. ಅಲ್ಲಿ ನೀವು ಫೋಟೋಸ್ ತೊಗೋಬೋದು. ಎಸ್ಥೆಟಿಕ್ ಸ್ಟ್ರೀಟ್ಗಳು ಸಿಗುತ್ತೆ ನಿಮಗೆ. ಅಲ್ಲಿ ಮನೆಗಳೆಲ್ಲ ಬ್ಯೂಟಿಫುಲ್ ಆಗಿತ್ತು. ಬಟ್ ನಂಗೆ ಅನ್ನಿಸ್ತು ಅಂದರೆ ಅಲ್ಲಿರೋರಿಗೆ ಅನ್ಕಂಫರ್ಟಬಲ್ ಆಗಲ್ವಾ ಅಂತ. ಅಂದರೆ ದಿನ ಯಾರು ಬರ್ತಾರೆ ಮನೆ ಮುಂದೆ ಫೋಟೋಸ್ ತೊಗೊತಾರೆ ಅಂದರೆ. ಬಟ್ ಎನಿವೇ ನಾವು ನೆಕ್ಸ್ಟ್ ಹೋಗಿದ್ದು ಚರ್ಚ್ಗೆ. ಅಲ್ಲಿ ಜನ ಸಾಗರ ಇತ್ತು, ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಸೊ ವಿ ವೆಂಟ್ ಟು ಸಮ್ ಅದರ್ ಚರ್ಚ್, ಬಟ್ ಅದು ಕ್ಲೋಸ್ ಆಗಿತ್ತು. ಹೀಗೆ 4 ಚರ್ಚ್ಗಳನ್ನ ಸುತ್ತಾಡಿದ್ವಿ. ಯಾವುದೂ ಓಪನ್ ಇರಲಿಲ್ಲ, ಎಲ್ಲ ಕ್ಲೋಸ್ ಆಗಿತ್ತು. ಸೊ ಆಚೆ ಕಡೆಯಿಂದಾನೇ ನೋಡಿಕೊಂಡು ಮಧ್ಯಾಹ್ನ ಊಟ ಮಾಡೋಕ್ಕೆ ಅಂತ ಹೋದ್ವಿ. ಸೊ ಊಟ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಎದ್ದು ರೆಡಿಯಾಗಿ, ಅಫ್ಕೋರ್ಸ್ ನಾವು ಹೋಗಿದ್ದು ಸನ್ಸೆಟ್ ನೋಡೋಕ್ಕೆ ಅಂತಾನೆ. ಇಂಪೀರಿಯಂ ಫೋರ್ಟ್ಗೆ ಹೋಗಿದ್ವಿ. ಅಲ್ಲೇ ಪಕ್ಕದಲ್ಲಿ ಬೀಚ್ ಕೂಡ ಇತ್ತು. ಸೊ ಕೂತ್ಕೊಂಡು ಸನ್ಸೆಟ್ ನೋಡ್ತಾ ಇದ್ವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಐ ವಾಸ್ ಸೋ ಓವರ್ವೆಲ್ಮ್ಡ್ ಆ್ಯಂಡ್ ಐ ಸ್ಟಾರ್ಟೆಡ್ ಕ್ರೈಯಿಂಗ್. ಇಟ್ ವಾಸ್ ದ್ಯಾಟ್ ಗುಡ್. ಅದಾದಮೇಲೆ ಡಿನ್ನರ್ಗೆ ಹೋದ್ವಿ. ಅಲ್ಲಿ ಮಾನಸ ಅಕ್ಕ ಅವರ ಬರ್ಡೇ ಇತ್ತು. ಸೊ ಕೇಕ್ ಕಟ್ ಮಾಡಿಸಿ ಊಟ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ರೂಮ್ಗೆ ಹೋದ್ವಿ. ಎಲ್ಲ ಪ್ಯಾಕ್ ಮಾಡಿಟ್ಟು ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಲಿಟ್ರಲಿ 1 hour ಅಷ್ಟೇ ಮಲಗಿದ್ದು ಅಂತ ಅನಿಸುತ್ತೆ.
Return flight was in the morning, so we said bye to our friends and to Goa. ದೆನ್ ವಿ ಕೇಮ್ ಬ್ಯಾಕ್ ಹೋಮ್. ಆವಾಗ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಅಂತ ಚಾರ್ಜರ್ನ ಹುಡುಕ್ತಾ ಇದ್ದೆ ಬ್ಯಾಗಲ್ಲಿ. ಆವಾಗ ಐ ರಿಯಲೈಸ್ ದ್ಯಾಟ್ ನಾನು ನನ್ನ ಚಾರ್ಜರ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ. ಸೊ ಐ ಲಾಸ್ಟ್ ಮೈ ಐಫೋನ್ ಚಾರ್ಜರ್ ಗೈಸ್. ಹಾಗೆ 1 ವೀಕ್ ಅವ್ರ ಅಮ್ಮನ ಹತ್ರ ಉಗಿಸ್ಕೊಂಡ್ಲು ಗೈಸ್. You know, destination journey matters a lot. At the same time, having a good company matters even more. So I met them on that day and got to know their name on that day itself. But we were so comfortable and I enjoyed the trip completely. So thank you so much for giving me such good memories. ಆ್ಯಂಡ್ ಅಫ್ಕೋರ್ಸ್ ನಾನು ನನ್ನ ಕೋರ್ಸ್ನ ತೊಗೊಳಕ್ಕಾಗಲಿಲ್ಲ ಆ್ಯಂಡ್ ಫ್ಲೈಟ್ ಮಿಸ್ ಮಾಡ್ಕೊಂಡ್ವಿ. ನಾವು ಅಂದ್ಕೊಂಡಿದ್ದು ರೆಸ್ಟೋರೆಂಟ್ಗೆ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಸನ್ಸೆಟ್ ನೋಡೋಕ್ಕೆ ಸಿಗಲಿಲ್ಲ ಫಸ್ಟ್ ಡೇನೇ. ಆ್ಯಂಡ್ ನಾನು ನನ್ನ ಫೋನ್ ಚಾರ್ಜರ್ನ ಕಳ್ಕೊಂಡೆ. But at the end, I got beautiful experience and memories. So as Naina said, जितना भी ट्राई करो बनी, लाइफ में कुछ ना कुछ तो जुटेगा. तो जाए वही का मजा लेता है ना. So enjoy the moment with whatever you have instead of regretting about what you have lost or what you have missed out on. So that's it for the video. If you guys have any queries, comments, compliments, suggestions, then the comment section is on. I'll see you all soon in another vlog. Until then, miss me. This is Shruti signing off. Take care. Bye.